ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇಲ್ಲಿ ಬ್ಯಾಕ್ ಸೈಡ್ ಎಲ್ಲ ಇಗ್ನೋರ್ ಮಾಡಿ. ನಾನೀಗ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಕ್ ಬಂದಿದ್ದೀನಿ. ಏನಂದ್ರೆ, ಈಗ B12 ಇಂದ ತುಂಬಾ ಜನ ಬಳಲ್ತಿದ್ದಾರೆ. ಅವ್ರಿಗೆಲ್ಲ ಟೆಸ್ಟ್ ಮಾಡ್ಸೋಕ್ಕಾಗೋದಿಲ್ಲ, ಎಲ್ಲರೂ ಹೋಗಿ ಬ್ಲಡ್ ಟೆಸ್ಟ್ ಮಾಡ್ಸೋಕ್ಕಾಗೋದಿಲ್ಲ ಅಂತ ಪರಿಸ್ಥಿತಿ ಇರುತ್ತೆ. ನಿಮ್ಮ ಮನೇಲಿ ಹೆಂಗೆ ಚೆಕ್ ಮಾಡ್ಕೊಳ್ಳೋದು, ನಂಗೆ ವಿಟಮಿನ್ B12 ಕಡಿಮೆ ಇದೆ ಅಂತ ಹೆಂಗೆ ತಿಳ್ಕೊಳ್ಳೋದು ಅಂತ ನಾನೀಗ ಈಸಿಯಾಗಿ ಹೇಳ್ತೀನಿ. ನನಗೂ ಇದನ್ನು ಕೇಳಿ ಶಾಕ್ ಆಯಿತು, ಹಿಂಗೆಲ್ಲ ಚೆಕ್ ಮಾಡ್ಬೋದು ವಿಟಮಿನ್ B12 ಅಂತ. ಬಟ್ ನಾನು ಚೆಕ್ ಮಾಡಿದಾಗ ಗೊತ್ತಾಯಿತು, ಓಹೋ ನಂಗೆ ವಿಟಮಿನ್ B12 ಕೊರತೆ ಇದೆ, ಅದಕ್ಕೋಸ್ಕರ ಹಿಂಗೆ ಆಗ್ತದೆ ಅಂತ. ಇದನ್ನ ಹೆಂಗೆ ಚೆಕ್ ಮಾಡೋದು? ಮೊದಲಿಗೆ ಇದನ್ನು ಚೆಕ್ ಮಾಡಬೇಕಾದ್ರೆ ನೀವು ಆಲ್ಮೋಸ್ಟ್ ಒಬ್ರನ್ನ ಇಟ್ಕೊಳ್ಳೋಕೆ ಅಂತ ಒಬ್ರನ್ನ ಇಟ್ಕೊಳ್ಳಿ. ಹೆಂಗೆ ಅಂತಂದರೆ ಆಮೇಲೆ ಬಿದ್ದುಬಿಟ್ಟಿರ ಹಿಂದಕ್ಕೂ ಮುಂದಕ್ಕೂ ಬಿದ್ದರೆ ಕಷ್ಟ ಆಗುತ್ತೆ. ಸೊ ನೀವು ಇದನ್ನು ಮಾಡಬೇಕಾದ್ರೆ ಒಬ್ರನ್ನ ನಿಮ್ಮ ಸೇಫ್ಟಿಗೆ ಅಂತ ಒಬ್ರನ್ನ ಇಟ್ಕೊಳ್ಳಿ. ಮೊದಲಿಗೆ ಏನು ಮಾಡಬೇಕಂದ್ರೆ, ಸ್ಟ್ರೈಟ್ಗೆ ಕಾಲು ಕಾಣಿಸ್ತಿಲ್ಲ, ಓಕೆನಾ? ಕಾಲು ಎರಡನ್ನೂ ಕೂಡಿಸ್ಕೊಳ್ಳಿ, ಪಕ್ಕ ನಿಂತ್ಕೊಳ್ಳಿ, ಕಾಲು ಕೂಡಿಸ್ಕೊಳ್ಳಿ. ಅದಾದ ನಂತರ ಎರಡು ಕಣ್ಣು ಒಂದೇ ಗುರಿ ಇಟ್ಟು ಒಂದೇ ಕಡೆ ನೋಡ್ತಾ ಇರಿ. ಕೈ ಎರಡು ಹಿಂಗೆ ಸ್ಟ್ರೈಟ್, ಹಿಂಗೆ ಕೈ ಭುಜಕ್ಕೆ ಹಿಂಗೆ ಇಟ್ಕೊಳ್ಳಿ, ಸ್ಟ್ರೈಟ್ ಇಟ್ಕೊಳ್ಳಿ ಕೈ. ಅದೇ ರೀತಿ ಒಂದೇ ಕಡೆ ನೋಡ್ತಾ ಇರಿ, ಓಕೆ? ಒಂದೇ ಕಡೆ ನೋಡ್ತಾ ಎರಡೂ ಕಣ್ಣನ್ನು ಮುಚ್ಚಿ ನೀವು ಮಾಡ್ಕೊಳ್ಳಿ. ನಾನು ಹೇಳ್ತೀನಿ ನನಗೆ. ಎರಡೂ ಕಣ್ಣನ್ನು ಮುಚ್ಚಿ 1 ನಿಮಿಷ ಹಂಗೆ ನಿಂತಿರಬೇಕು. ಆ ಕಡೆ ಈ ಕಡೆ ವಾಲೋದು, ಹಿಂಗೆ ಹಿಂದಕ್ಕೆ ಹಿಂಗೆ ಬೀಳೋದು ಇದೆಲ್ಲ ಆಗ್ಬೋದು. ಹಂಗಿದ್ರೆ 1 ನಿಮಿಷ ನಿಂತ್ಕೊಳ್ಳೇಬೇಕು. ಆಗ್ತಿಲ್ಲ, ಹಿಂದಕ್ಕೆ ಮುಂದಕ್ಕೆ ಬೀಳ್ತಿದ್ದೀರಾ, ನಿಮ್ಗೆ ಜೋಗ್ ಥರ ಹಿಂಗೆ ಆಡ್ತಿದ್ದೀರಾ ಅಂದರೆ 100% ನಿಮಗೆ ವಿಟಮಿನ್ B12 ಇದೆ ಅಂತ. ಬಟ್ ನನಗೀಗ ಹೆಂಗೆ ಆಗುತ್ತೆ ಅಂತ ಚೆಕ್ ಮಾಡ್ತಾ ಹೇಳ್ತೀನಿ ಬನ್ನಿ. ನಿಮಗೆ ಡೈರೆಕ್ಟ್ ಈಗ ನಾನು ತೋರಿಸ್ತೀನಿ ನಿಮಗೆ ಹೆಂಗಾಗುತ್ತೆ ಅಂತ. ಈಗ ಒಂದೇ ಥರ ಒಂದೇ ಕಡೆ ನೋಡ್ತಾ ಇದ್ದೀನಿ. ಎರಡು ಕಾಲು ಕೂಡಿಸ್ಕೊಂಡಿದ್ದೀನಿ, ಎರಡು ಕೈ ಕೂಡ ಇಟ್ಕೊಂಡಿದ್ದೀನಿ ಹಿಂಗೆ ಸ್ಟ್ರೈಟು. ಕಣ್ಣು ಮುಚ್ಚಿದ್ದೀನಿ. ಈಗ ಒಟ್ಟು 1 ನಿಮಿಷ. ನಿಮಿಷ ಆಗುತ್ತಾ ಕೌಂಟ್ ಮಾಡ್ತಾ ಇರಿ. ಒಂದು ನಿಮಿಷ ಆಗಿಲ್ಲ, ಬಟ್ ನಾನು ಆದಷ್ಟು ಹಿಂಗೆ ಒಂಚೂರು ವಾಲಿದ ತಕ್ಷಣ ಹಿಂಗೆ ಬಿಗಿಗೆ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೀನಿ. ಆದಷ್ಟು ವಾಲ್ತಿದ್ದೀನಿ ನಾನು. ಹಂಗೆ ವಿಟಮಿನ್ B12 ಕೊರತೆ ಇದೆ, ಸ್ವಲ್ಪ ಕಡಿಮೆ ಮಾಡ್ಕೊಂಡಿದೆ. ಈಗ ಮತ್ತೆ ಆಲೆ ಇಗ್ನೋರ್ ಮಾಡ್ತಾ ಬರ್ತಿದ್ದೀನಿ. ಅದನ್ನೇ ಮತ್ತೆ ಈಗ ಸರಿ ಮಾಡ್ಕೋಬೇಕು ನಾನು. ಏನಂದ್ರೆ ಗೊತ್ತಾ, ಸ್ವಲ್ಪ ಸರಿ ಆಯ್ತು ಅಂದ್ರೆ ಆಲೆ ಇಗ್ನೋರೆನ್ಸ್ ಬಂದ್ಬಿಡ್ತೀವಿ, ಅದನ್ನ ಮತ್ತೆ ಫಾಲೋ ಮಾಡೋದೇ ಇಲ್ಲ. ಅದೇ ರೀತಿ ಈಗ ನಾನು ಕೂಡ ಮಾಡ್ಕೊಂಡಿದ್ದೀನಿ. ಬಟ್ ನೀವು ಹಂಗೆ ಮಾಡ್ಕೋಬೇಡಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವು ಹುಷಾರಾಗಿ ನಿಮ್ಮ ಹಿಂದೆ ಮುಂದೆ ಯಾರು ಒಬ್ರನ್ನಾರ ಇಟ್ಕೊಳ್ಳಿ ನೀವು ಈ ಥರ ಮಾಡಬೇಕಾದ್ರೆ. ಹಿಂಗಂದರೆ ಈಗ ಮಾಡಬೇಕಾದ್ರೆ ಗೊತ್ತಾಗೋದು. ಅಂದರೆ ನಿಮ್ಗೆ ವಿಟಮಿನ್ B12 ಕರೆಕ್ಟಾಗಿದ್ದರೆ ನಿಮ್ಗೆ ಏನೂ ಆಗೋಲ್ಲ. ಒಂಚೂರು ಸ್ವಲ್ಪ ಅಲ್ಲಿದ್ರೆ ಏನಾಗೋದಿಲ್ಲ. ಬಟ್ ತುಂಬ ಹಿಂಗೆ ಫುಲ್ಲು ಸ್ಟಾರ್ಟಿಂಗಲ್ಲೇ ಹಿಂಗೆ ಆಡ್ತಿದ್ದೀರಾ ಅಂದರೆ 100% ನಿಮಗೆ ವಿಟಮಿನ್ B12 ಇದೆ ಅಂತ, ವಿಟಮಿನ್ B12 ಕಡಿಮೆ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಈಗ ನನಗೂ ವಿಟಮಿನ್ B12 ಸ್ವಲ್ಪ ಕಡಿಮೆ ಇದೆ. ಆದಷ್ಟು ಹಿಂಗೆ ಜೋಗಾದ್ರೆ ಹಿಂಗೆ ಸಡನ್ನಾಗಿ ಟೈಟ್ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೀನಿ. ಸ್ವಲ್ಪ ಬೀಳ್ತಿದ್ದೀನಿ ನಾನು ಕೂಡ. ಸೊ ಹಾಗಾಗಿ ನೀವು ಒಂದ್ಸಲ ಮನೆನ ಮಿಸ್ ಮಾಡದೆ ಟ್ರೈ ಮಾಡಿ. ನಾನೀಗ ಆಲೆ ಈಲಿ ತಿನ್ನೋದು ಬಿಟ್ಟಿದ್ದೀನಿ, ಆಲ್ಮೋಸ್ಟ್ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಈಗ ತಿನ್ನೋದು ಆಲೆ ತುಂಬ ಊರಿಗೆಲ್ಲ ಹೋದಾಗಿಂದ ಆಲೆ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನಂದರೆ, ವಿಟಮಿನ್ B12 ಕಡಿಮೆ ಮಾಡ್ಕೊಳ್ಳಿ. ನಂಗೆ ಫುಲ್ ನೆರೆ ಕೂದಲಾಗಿದೆ. ಅದೇ ರೀತಿ ಕೈ ನರಗಳು ಎಳ್ದಂಗೆ ಆಗುತ್ತೆ ನನಗೆ ಈಗಲೂ ಕೂಡ. ನನಗೆ ವಸ್ತುಗಳು ನೆನಪಿರೋಲ್ಲ. ಆಲ್ಮೋಸ್ಟ್ ನಾನು ಈಗ ಇಕ್ಕಿದ ವಸ್ತುಗಳು ನಾನು ಆಲೆ ಎಲ್ಲಿಕ್ಕಿದೆ ಅನ್ನೋದು ಮರ್ತೋಗಿರ್ತೀನಿ. ಈಗ ಏನು ಹೇಳಿದೆ ಅನ್ನೋದು ಆಲ್ಮೋಸ್ಟ್ ಒಂದೊಂದ್ಸಲ ಮರ್ತೇ ಹೋಗ್ಬಿಟ್ಟಿರ್ತೀನಿ. ಆ ಥರ ಸಿಕ್ಕಾಪಟ್ಟೆ ಬರ್ತಿದೆ ನನಗೆ. ನಮ್ಮ ಮನೆಯವ್ರ ಕೈಲಿ ಸಿಕ್ಕಾಪಟ್ಟೆ ಬೈಸ್ಕೊಳ್ತೀನಿ. ಓಕೆ, ನಮ್ಮ ಮನೆಯವ್ರು ಇದನ್ನ ಮಾಡು ಅಂತ ಹೇಳಿರ್ತಾರೆ, ಅವಾಗ ಆ ಕ್ಷಣಕ್ಕೆ ಮಾಡ್ತೀನಿ ಅಂತ ಹೇಳಿರ್ತೀನಿ, ಆಲೆ ಮರ್ತೇ ಬಿಟ್ಟಿರ್ತೀನಿ. ಆ ರೇಂಜಿಗೆ ಆಲ್ರೆಡಿ ಬಂದ್ಬಿಟ್ಟಿದೆ ನನಗೆ.
ನೀವು ಆದಷ್ಟು ಸ್ಟಾರ್ಟಿಂಗಲ್ಲೇ ನಾನು ಮಾಡಿದ ತಪ್ಪು ಮಾಡೋಕ್ಕೆ ಹೋಗಲೇಬಿಡಿ ದಯವಿಟ್ಟು. ನೀವು ಆದಷ್ಟು ಬೇಗ ಹೋಗಿ, ಇಲ್ಲ ಈ ಥರ ಮಾಡಿ ಚೆಕ್ ಮಾಡಿಸ್ಕೊಂಡು ನೀವು ವಿಟಮಿನ್ B12 ಏನು ಬೇಕು ಅದನ್ನೆಲ್ಲ ತೊಗೊಳ್ಳಿ. ಅದೇ ರೀತಿ ಹೋಗಿಲ್ಲ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು, ಡಾಕ್ಟ್ರಿಗೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿ ಟ್ಯಾಬ್ಲೆಟ್ಸ್ ತೊಗೊಳ್ತಿರ್ಬೋದು, ಅಥವಾ ಇಂಜೆಕ್ಷನ್ ಎಲ್ಲ ಬರುತ್ತಂತೆ, ಸೊ ಹಾಕಿಸ್ಕೊಳ್ಳಿ. ಮಿಸ್ ಮಾಡಬೇಡಿ ದಯವಿಟ್ಟು. ನಾನು ಮಾಡಿದ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ ಜೀವನದಲ್ಲಿ. ಇದು ತುಂಬ ಏನಂತಾರೆ, ಮೆದುಳು ನರನೆಲ್ಲ ಎಳ್ದಂಗೆ ಆಗುತ್ತೆ ಆಲ್ಮೋಸ್ಟು. ಒಂಥರ ಡಿಪ್ರೆಷನ್ ಅಂತಲೇ ಹೇಳ್ಬೋದು. ಒಂಥರ ಒಟ್ಟಿನಲ್ಲಿ ಮರೇವಿಂಗ್ ಕಾಯಿಲೆ ಅಂತ ಈಗ ಸಿಕ್ಕಾಪಟ್ಟೆ ನನಗೆ ಆಲ್ರೆಡಿ ಬಂದುಬಿಟ್ಟಿದೆ. ನನ್ನ ಕೈ ನೋಡಿ ಹಿಂಗೆ ಸ್ಟ್ರೈಟ್ ಒಂಥರ ನೋಡಿ, ಬಲಗೈ ಸಿಕ್ಕಾಪಟ್ಟೆ. ಕಿರ್ಬೇಳು ಒಂಥರ ನಡೋದೆ, ಹಿಂಗೆ ಸ್ಟ್ರೈಟ್ ಇರೋದು. ಆಳೆ ನರಗಳೆಲ್ಲ ಒಂಥರ ಎಳ್ದಂಗೆಲ್ಲ ಆಗ್ಬಿಟ್ಟಿದೆ ನನಗೆ ಕೈಗೆ ನರಗಳೆಲ್ಲ. ನನಗೆ ಕೂಡ್ಸಿದ್ರು ಅಷ್ಟು ನೀಟಾಗಿ. ಈ ಕೈ ನೋಡಿ ಇದು ನಡುಗ್ತಿದೆ, ಎರಡು ನಡುಗ್ತಿದೆ, ಅಷ್ಟು ಇದಾಗ್ತಿಲ್ಲ. ಈಗ ಆಲ್ರೆಡಿ ವಿಟಮಿನ್ B12 ಮತ್ತೆ ಕಡಿಮೆ ಆಗಿದೆ, ನಂಗೆ ಕಡಿಮೆ ಇದಾಗಿದೆ. ಒಂಥರ ಮೈಯೆಲ್ಲ ಜುಮ್ ಅನ್ನಂಗೆಲ್ಲ ಇಟ್ಕೊಬಿಡುತ್ತೆ ಮಧ್ಯರಾತ್ರಿಲಿ. ಏನೋ ಒಂಥರ ಆಗ್ತಿರುತ್ತೆ ನನಗೆ. ಇದು ಇದೆ, ಆ್ಯಂಗ್ಸೈಟಿ ಕೂಡ ಇದೆ, ವಿಟಮಿನ್ B12 ಕೂಡ ಇದೆ, ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಎಲ್ಲ ಇದೆ. ಸೊ ಏನಾಗುತ್ತೋ ಏನು ಕತೆ, ಏನಾರ ಆಗಲಿ ತಲೆ ಕೆಡಿಸ್ಕೊಳ್ಳೋದು. ಬಟ್ ನೀವು ಆ ಥರ ತಪ್ಪು ನಂತರ ಮಾಡೋಕ್ಕೋಗ್ಬಿಡಿ ಅಷ್ಟೇ. ಥ್ಯಾಂಕ್ ಯು.